ಆತ್ಮೀಯ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳೇ, ಬಜ್ಪೆ ವಲಯ ಬಂಟರ ಸಂಘ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಮಾತೃ ಸಂಘದಲ್ಲಿ ಇರುವಂತಹ ಒಂದು ಸಂಸ್ಥೆ ಬಜ್ಪೆ ವಲಯ ಬಂಟರ ಸಂಘ. ಸುಮಾರು 15 ವರ್ಷಗಳಿಂದ ನಿರಂತರ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಈ ಭಾಗದಲ್ಲಿ 16 ಗ್ರಾಮಗಳನ್ನು ಒಳಗೊಂಡು ಬಂಟ ಸಮಾಜದ ಹಾಗೂ ಇನ್ನಿತರ ಸಮಾಜದ ನಿರಂತರ ಆಗುಹೋಗುಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಜ್ಪೆಯ ಪರಿಸರದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುತ್ತದೆ. ಕಳೆದ 3 ವರ್ಷಗಳಿಂದ ನಾವು ಸಂಘಕ್ಕೆ ನಮ್ಮದೇ ಆದ ನಿವೇಶನವನ್ನು ಖರೀದಿಸಬೇಕು, ಈ ಭಾಗದಲ್ಲಿ ನಮ್ಮ ಸ್ವಂತ ಒಂದು ಸಮಾಜದ ಭವನವನ್ನು ನಿರ್ಮಾಣ ಮಾಡಬೇಕು, ಆ ಮುಖಾಂತರ ಸಮಾಜದ ಅಶಕ್ತರಿಗೆ ಹಾಗೂ ಸಮಾಜದಲ್ಲಿ ಹಿಂದುಳಿದಂಥ ಆ ಬಂಧುಗಳಿಗೆ ಸಮಾಜದಲ್ಲಿ ಒಂದು ಸ್ಥಿರ ಸುಸ್ಥಿರ ಜೀವನವನ್ನು ಅವರಿಗೆ ರೂಪಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ನಿರಂತರ ನಮ್ಮ ಕೆಲಸವನ್ನ ಮುಂದುವರಿಸಿಕೊಂಡು ಬಂದಿರುತ್ತೇವೆ. ನಮ್ಮ ಸಂಘದ ಪ್ರಥಮ ಅಧ್ಯಕ್ಷರಾಗಿ ಶ್ರೀಯುತ ವಿಜಯನಾಥ ವಿಠಲ್ ಶೆಟ್ಟಿ ಅವರು 1 ವರ್ಷಗಳ ಕಾಲ ನಿರಂತರ ಸಮಾಜಮುಖಿ ಕೆಲಸಗಳನ್ನು ಮಾಡಿ, ನಂತರ ಪೆರಾರ ಬಾಬು ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ 3 ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸಿ, ಕಳೆದ ಡಿಸೆಂಬರ್ನಲ್ಲಿ ಕರಂಬಾರು ಪಡುಮನೆ ವೇಣುಗೋಪಾಲ್ ಶೆಟ್ಟಿ ಅವರು ಈ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಈ ನಮ್ಮ ಇವತ್ತಿನ ಪತ್ರಿಕಾ ಬಿಡುಗಡೆಯ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಕರ್ಮಾರು ಪಡುಮನೆ ವೇಣುಗೋಪಾಲ್ ಶೆಟ್ಟಿ ಅವರು ನನ್ನ ಪಕ್ಕದಲ್ಲಿದ್ದಾರೆ. ಹಾಗೆ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಯುತ ಕುಸುಮಾಕರ್ ಶೆಟ್ಟರು, ಹಾಗೆ ಇನ್ನೊಬ್ಬ ಉಪಾಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ಪ್ರಸಾದ್ ರೈ ಅವರು, ಹಾಗೆ ಸಂಘದ ನೂತನ ಕಟ್ಟಡ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ನಾನು ಸುಖೇಶ್ ಶೆಟ್ಟಿ, ಹಾಗೆ ಸಂಘದ ಕಟ್ಟಡ ಸಮಿತಿಯ ಕಾರ್ಯಂತರಾದಂಥ ಶ್ರೀಯುತ ಅಜಿತ್ ಕುಮಾರ್ ಶೆಟ್ಟಿ, ಹಾಗೆ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷರಾದಂಥ ಪ್ರೀತಿ ಹರೀಶ್ ಶೆಟ್ಟಿ ಅವರು, ಹಾಗೆ ನನ್ನ ಎಡಭಾಗದಲ್ಲಿ ನಮ್ಮ ಯುವ ವಿಭಾಗದ ಅಧ್ಯಕ್ಷರಾದಂಥ ದೇವಿಪ್ರಸಾದ್ ಶೆಟ್ಟಿ ಅವರು. ನಾವು ಇಂದಿನ ಪತ್ರಿಕಾ ಗೋಷ್ಠಿಯಲ್ಲಿ ನಿಮ್ಮ ಮುಂದೆ ನಿಂತಿದ್ದೇವೆ. ಬಂದಂತ ನಿಮ್ಮೆಲ್ಲರನ್ನ ನಮ್ಮ ಸಂಘದ ಸಮಸ್ತ ಪದಾಧಿಕಾರಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಆ ಸಂಘದ ಒಂದು ಚಿಕ್ಕ ಕಿರುನೋಟವನ್ನು ನಿಮ್ಮ ಮುಂದಿಟ್ಟು, ಆನಂತರ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ವೇಣುಗೋಪಾಲ್ ಶೆಟ್ಟಿ ಅವರು ನಮ್ಮ ಸಂಘದ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ. ನಮ್ಮ ಸಂಘವು ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗದಲ್ಲಿ ಒಂದು ನೂತನವಾದ ಸಭಾಭವನವನ್ನು ನಿರ್ಮಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬರುವ ಜುಲೈ 5ನೇ ತಾರೀಕು ನಾವು ಈ ನಮ್ಮ ಸಂಘದ ಹೊಸ ಕಟ್ಟಡಕ್ಕೆ ಶಿಲಾನ್ಯಾಸವನ್ನ ಮಾಡುವಂತ ಒಂದು ಕಾರ್ಯಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೇವೆ ಅಂತ. ಅದರ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಸಂಘ ಈ ನಿಟ್ಟಿನಲ್ಲಿ ಯಾವ ರೀತಿ ಮುಂದುವರಿಸಿಕೊಂಡು ಬಂದಿದೆ, ನಮ್ಮ ಸಂಘವು ಸಮಾಜದಲ್ಲಿ ಅಶಕ್ತರು ಹಾಗೆ ವಿದ್ಯೆಯಿಂದ ವಂಚಿತರಾದಂಥವರು ಅವರಿಗೆ ಕೆಲವಾರು ಯೋಜನೆಗಳು ರೂಪಿಸಿಕೊಂಡು ಆಸರೆ, ಹೊಸ ಬೆಳಕು, ಇದರ ಎಲ್ಲ ಮಾಹಿತಿಯನ್ನ ನಮ್ಮ ಸಂಘದ ಅಧ್ಯಕ್ಷರು ನಿಮ್ಮ ಮುಂದೆ ಇಟ್ಟು, ಹಾಗೆ ನಮ್ಮ ಮುಂದೆ 5ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಇನ್ನು ಮುಂದೆ ನಮ್ಮ ಅಧ್ಯಕ್ಷರಾದ ಶ್ರೀಯುತ ವೇಣುಗೋಪಾಲ್ ಶೆಟ್ಟಿ ಅವರು ನಿಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲ್ರಿಗೂ ನಾನು ಸ್ವಾಗತವನ್ನು ಕೋರಿ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನಾವು ಬರುವ ತಿಂಗಳಲ್ಲಿ ಜುಲೈ 5ರಂದು ನಮ್ಮ ಬಜ್ಪೆ ಬಂಟರ ಸಂಘ ವಲಯದ 16 ಗ್ರಾಮ ಒಳಗೊಂಡಂಥ ನಮ್ಮ ಒಂದು ಸಂಸ್ಥೆ, ಇದರಲ್ಲಿ ಕಳೆದ 14 ವರ್ಷದಿಂದ ನಾವು ಮೊದಲು ಸ್ಥಾಪಕ ಅಧ್ಯಕ್ಷರಾದಂಥ ವಿಜಯನಾಥ್ ವಿಠಲ್ ಶೆಟ್ಟಿ ಹಾಗೂ ನಂತರ ನಿಕಟಪೂರ್ವ ಅಧ್ಯಕ್ಷರಾದಂಥ ನಮ್ಮ ಪೆರಾರ ಬಾಬು ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಬಜ್ಪೆ ಬಂಟರ ಸಂಘ ವಲಯದ 16 ಗ್ರಾಮದಲ್ಲಿ ಕೂಡ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗ 14 ವರ್ಷದಲ್ಲಿ ನಾವು ಯೋಜನೆಯನ್ನು ಮಾಡಿದರೂ ಕೂಡ
ಅದೇನೋ ದೇವರ ಅನುಗ್ರಹದಿಂದ ಕೂಡಿ ಬಂತ ಸಮಯ ಈಗ 5ನೇ ತಾರೀಕಿನಂದು ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ ಅದರಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ MRG ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸ್ಥಾಪಕ ಅಧ್ಯಕ್ಷರಾದಂಥ MRG ಗ್ರೂಪ್ನ ಇವರ ಅಮೃತ ಹಸ್ತದಲ್ಲಿ ನಾವು ಶಿಲಾನ್ಯಾಸ ಅವರ ಕೈಯಲ್ಲಿ ಮಾಡಲಿಕ್ಕೆ ನಾವು ಇಚ್ಛಿಸಿದ್ದೇವೆ. ಆ ದಿವಸ ನಾವು ಊರಿನ ಹಾಗೂ ಪರವೂರಿನ ನಮ್ಮ ಗಣ್ಯರನ್ನು ನಾವು ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಗೆಸ್ಟ್ ಆಗಿ ನಾವು ಕರೆದಿದ್ದೇವೆ. KK ಶೆಟ್ಟಿ ಅವರು ದೀಪ ಪ್ರಜ್ವಾಲನೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಶಬರಿ ಇಂಡಸ್ಟ್ರಿ ಕ್ಯಾಟರಿಂಗ್ ಸರ್ವಿಸಸ್, ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಅಜಿತ್ ಕುಮಾರ್ ರೈ ಮಾಲಾಡಿ, ಅಧ್ಯಕ್ಷರು ಬಂಟರಾಯನಿ ನಾಡವರ ಸಂಘ ಮಂಗಳೂರು, ಹಾಗೂ ನೀಲನಕ್ಷೆ ಬಿಡುಗಡೆಯನ್ನು ಕರುಣಾಕರ್ ಶೆಟ್ಟಿ ಮಧ್ಯಗೊತ್ತು, CMD VK ಗ್ರೂಪ್ ಆಫ್ ಕಂಪನೀಸ್. ಪ್ರತಿಭಾ ಪುರಸ್ಕಾರ ವಿತರಣೆಯನ್ನು ಶ್ರೀ ಅಜಿತ್ ಹೆಗಡೆ ಕೆಂಜಾರಗೊತ್ತು, ಅಧ್ಯಕ್ಷರು ಪೂನಾ ಬಂಟರ ಸಂಘ ಇವರು, ಹಾಗೂ 3 ಮಂದಿ ನಮ್ಮ ಸಮಾಜದಲ್ಲಿ ದೊಡ್ಡ ದೇಣಿಗೆಯನ್ನು ನೀಡಿದಂಥ ಗಣ್ಯ ವ್ಯಕ್ತಿಗಳಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. ಅದರಲ್ಲಿ ಕನ್ಯಾನ ಸದಾಶಿವ ಶೆಟ್ಟಿ ಅವರು, ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅಧ್ಯಕ್ಷರು, ಕಾರ್ಯನಿರ್ವಾಹಕರು, ನಿರ್ದೇಶಕರು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ, ಹಾಗೂ ಕುಸುಮೋದರ ಡಿ ಶೆಟ್ಟಿ ಅಧ್ಯಕ್ಷರು, ಸ್ಥಾಪಕರು, ಭವಾನಿ ಶಿಪ್ಪಿಂಗ್ ಸರ್ವಿಸಸ್ ಮುಂಬೈ, ಹಾಗೂ ಶ್ರೀ ಶಶಿಧರ ಶೆಟ್ಟಿ ಬರೋಡ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು, ಶಶಿ ಕ್ಯಾಟರಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಬರೋಡ. ಇವರೆಲ್ಲರ ಕೂಡುವಿಕೆಯಲ್ಲಿ ಹಾಗೂ ಗೌರವ ಉಪಸ್ಥಿತಿಯವರು ಕ್ಯಾಪ್ಟನ್ ವಿಜೇಶ್ ಚೌಟ, ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀಯುತ ಉಮಾನಾಥ್ ಕೋಟ್ಯಾನ್, ಶಾಸಕರು, ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ, ಶ್ರೀ ಮಂಜುನಾಥ್ ಭಂಡಾರಿ, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ, ಡಾಕ್ಟರ್ ಭರತ್ ವೈ ಶೆಟ್ಟಿ, ಶಾಸಕರು, ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರ, ಶ್ರೀ ರಾಜೇಶ್ ನಾಯ್ಕರು, ಉಲಪಾಡಿ ಗೊತ್ತು, ಶಾಸಕರು, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಮಿಥುನ್ ಎಂ ರೈ, ಪ್ರಧಾನ ಕಾರ್ಯದರ್ಶಿ KPCC, ಶ್ರೀ ಲೋಕೇಶ್ ಪೂಜಾರಿ, ಅಧ್ಯಕ್ಷರು, ಬಜ್ಪೆ ಪಟ್ಟಣ ಪಂಚಾಯತಿ, ಶ್ರೀಮತಿ ಶರ್ಮಿಳಾ ಶೆಟ್ಟಿ, ಉಪಾಧ್ಯಕ್ಷರು, ಬಜ್ಪೆ ಪಟ್ಟಣ ಪಂಚಾಯತಿ, ಶ್ರೀ ವಿಜಯನಾಥ್ ವಿಠಲ್ ಶೆಟ್ಟಿ ಅವರು ಗೌರವಾಧ್ಯಕ್ಷರು, ಬಂಟರ ಸಂಘ ನಮ್ಮ ಬಜ್ಪೆ ವಲಯ, ಶ್ರೀಯುತ ಬಾಬು ಶೆಟ್ಟಿ ಪೆರಾರ, ನಿಕಟಪೂರ್ವ ಅಧ್ಯಕ್ಷರು, ಬಂಟರ ಸಂಘ ಬಜ್ಪೆ ವಲಯ, ಶ್ರೀಮತಿ ಮಲ್ಲಿಕಾ ವರಪ್ರಸಾದ್ ಶೆಟ್ಟಿ, ಗೌರವಾಧ್ಯಕ್ಷರು, ಬಂಟರ ಸಂಘ ರಿಜಿಸ್ಟರ್ ಬಜ್ಪೆ ಮಹಿಳಾ ವಿಭಾಗ, ಶ್ರೀಮತಿ ಪ್ರೀತಿ ಹರೀಶ್ ಶೆಟ್ಟಿ, ಅಧ್ಯಕ್ಷರು, ಬಂಟರ ಸಂಘ ಬಜ್ಪೆ ವಲಯ ಮಹಿಳಾ ವಿಭಾಗ, ಶ್ರೀ ದೇವಿಪ್ರಸಾದ್ ಶೆಟ್ಟಿ, ಅಧ್ಯಕ್ಷರು, ಬಂಟರ ಸಂಘ ಬಜ್ಪೆ ವಲಯ ಯುವ ವಿಭಾಗ. ಇವರೆಲ್ಲರೂ ಸೇರಿ ನಾವು ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸೇರಿ 5ನೇ ತಾರೀಕಿಗೆ 10:30 ಗಂಟೆಗೆ ನಮ್ಮ ಬಜ್ಪೆ ಬಂಟರ ಸಂಘ ವಲಯದ ತಾರಿಕಂಬಳ ಮುಂಡಾರು ಇಲ್ಲಿ ನಮ್ಮ ಒಂದು ಯೋಜನೆಯನ್ನು ದೇವರು ನಮಗೆ ಪರಿಪೂರ್ಣವಾಗಿ ಕೂಡಿ ಬಂದಂಥ ಸಮಯ ನಮ್ಮ 5ನೇ ತಾರೀಕಿಗೆ ನಮ್ಮದು ಎಲ್ಲ ಪದಾಧಿಕಾರಿಗಳು ಮತ್ತು ನಾವೆಲ್ಲರೂ ಸೇರಿ ದೇವರನ್ನು ನೆನೆಸಿಕೊಂಡು ಆ ದಿವಸ ಶಿಲಾನ್ಯಾಸ ಕಾರ್ಯಕ್ರಮ ಮತ್ತು ಶೈಕ್ಷಣಿಕ ಧನ ಸಹಾಯದ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಆ ದಿವಸ ನಮ್ಮೆಲ್ಲರ 16 ಗ್ರಾಮದಿಂದ ನಮ್ಮೊಂದು ನಿರೀಕ್ಷೆ ಉಂಟು. 3,000 ಮಂದಿ ನಮ್ಮ ಆ ಕಾರ್ಯಕ್ರಮಕ್ಕೆ ಒಟ್ಟುಗೂಡಲಿದ್ದಾರೆಂದು ನಾವು ಭಾವಿಸುತ್ತಿದ್ದೇವೆ. ಆ ದಿವಸ ನಮ್ಮ ಬೇರೆ ಏನು ಕಾರ್ಯಕ್ರಮ ಇಡದೆ ನಾವು ಶಿಲಾನ್ಯಾಸ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮ ಮತ್ತು ಶೈಕ್ಷಣಿಕ ಧನ ಸಹಾಯ ಇದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಾ ಪುರಸ್ಕಾರ ಕೂಡ ಉಂಟು. ಅದೇ ರೀತಿಯಲ್ಲಿ ನಾವು ನಮ್ಮ ಬಜ್ಪೆ ಬಂಟರ ಸಂಘ ವಲಯದ ಎಲ್ಲ ಸದಸ್ಯರಿಗೆ ನಾವು ಕೂಡ ಋಣಿಯಾಗಿದ್ದೇವೆ. ಎಲ್ಲರೂ ಕೈ ಜೋಡಿಸಿದ್ದಾರೆ. ಮತ್ತು ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲರೂ ಇದ್ದಾರೆ. ಇಷ್ಟು ಹೇಳ್ತಾ ನಾನು 2 ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಬಂಧುಗಳನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಹೆಚ್ಚಿನ ಪ್ರಚಾರವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮ ತುಂಬ ಹೃದಯದ ಸಹಕಾರವನ್ನು ಕೂಡ ಬಯಸ್ತಾ ಇದ್ದೇವೆ. ತಮ್ಮಲ್ಲಿ ದಯವಿಟ್ಟು ಏನಾದರೂ ಇದ್ರ ಬಗ್ಗೆ ನಮ್ಮ